ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ, ಒಂದು ಬೆಸ್ಟ್ ಟ್ರಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಮುಖಾಂತರ ನೀವು ನಿಮ್ಮ ಮೊಬೈಲ್ ಚಾರ್ಜಿಂಗ್ನ ಚೆಕ್ ಮಾಡ್ಕೋಬೋದು. ಚಾರ್ಜಿಂಗ್ ಏನಪ್ಪ ಅಂದರೆ, ನಿಮ್ಮ ಮೊಬೈಲಲ್ಲಿ ಭಾಳಷ್ಟು ಜನರಿಗೆ ಅವರು ಜಾಸ್ತಿ ಬ್ಯಾಟ್ರಿ ಚಾರ್ಜರ್ನ ತಂದಿರ್ತಾರೆ, ಆದರೆ ಅವರಿಗೆ ನಮ್ಮ ಮೊಬೈಲ್ ಫಾಸ್ಟಾಗಿ ಚಾರ್ಜ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನೀವು ನಿಮ್ಮ ಮೊಬೈಲ್ ಎಷ್ಟು ವ್ಯಾಟ್ ಚಾರ್ಜನ್ನು ತಗೊಳ್ತಾ ಇದೆ ಅಂತ ನೀವು ಈಜಾಗಿ ಲೈವ್ ಆಗಿ ಚೆಕ್ ಮಾಡ್ಕೋಬೋದು. ಅದಕ್ಕೆ ನೀವು ಚಾರ್ಜಿಂಗಲ್ಲಿ ಯಾವ ರೀತಿ ಇದನ್ನು ಸೆಟ್ಟಿಂಗ್ನ ಆನ್ ಮಾಡ್ಕೋಬೋದು, ಮತ್ತು ಅದಕ್ಕೆ ಒಂದು ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಅದಕ್ಕೆ ನೀವು ಯಾವ ರೀತಿ ಅದನ್ನು ಚೆಕ್ ಮಾಡೋಂಥ ಈಜಿಯಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ಇದನ್ನು ಶುರು ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ಗೆ ಈಗ ನಿಮ್ಮ ಮೊಬೈಲ್ಗೆ ನೀವು ಚಾರ್ಜರ್ನಾಗ 33 ವ್ಯಾಟ್ ಚಾರ್ಜರ್ನ ತೊಗೊಂಡಿರ ಅಂದ್ಕೊಳ್ಳಿ. ಅಂದರೆ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ. 33 ವ್ಯಾಟ್ ಆಗಿರ್ಬೋದು, 44 ವ್ಯಾಟ್ ಆಗಿರ್ಬೋದು, 45 ವ್ಯಾಟ್ ಆಗಿರ್ಬೋದು, ಇದೆಲ್ಲ ಫಾಸ್ಟ್ ಚಾರ್ಜರ್ ಇರುತ್ತೆ. ಈ ಚಾರ್ಜರ್ ಈಗ ನೀವು 33 ವ್ಯಾಟ್ನ ತೊಗೊಂಡು ಬಂದಿದ್ದೀರಾ. ಆದರೆ ಈಗ ನಿಮ್ಮ ಮೊಬೈಲ್ ಕೂಡ 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಆದರೆ ನೀವು ಅದನ್ನು ಕನೆಕ್ಟ್ ಮಾಡ್ಕೊಂಡ್ರೆ 33 ವ್ಯಾಟ್ ಎಲ್ಲನೂ ಕೂಡ ಅದು ತೊಗೊಳ್ಳೋದಿಲ್ಲ. ಯಾಕಪ್ಪ ಅಂದರೆ ಅದು ಎಕ್ಸ್ಟ್ರಾ ವ್ಯಾಟ್ನ ತೊಗೊಳ್ಳೋದಿಲ್ಲ. ಅದಕ್ಕೆ ನೀವು ಈಗ ಏನಾದರೂ 44 ವ್ಯಾಟ್ನ ಹಾಕಿದ್ರೆ ಅಂದರೆ 33 ವ್ಯಾಟ್ ಇರೋ ಮೊಬೈಲ್ಗೆ ಅದು ಕಂಪ್ಲೀಟಾಗಿ ತೊಗೊಳುತ್ತೆ. ಆದರೆ ಈಗ 33 ವ್ಯಾಟ್ ಇರೋ ಚಾರ್ಜರ್ನ 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಹಾಕಿದ್ರೆ ಅಂದರೆ ನೀವು ಅದು ಅಷ್ಟೆಲ್ಲ ತೊಗೊಳ್ಳೋದಿಲ್ಲ. ಅದಕ್ಕೆ ನೀವು ಅಲ್ಲಿ 15 ಆಗಿರ್ಬೋದು, 20 ವ್ಯಾಟ್ ಒಳಗೆ ಅದು ತೊಗೊಳುತ್ತೆ. ಅದಕ್ಕೆ ನಿಮ್ಮ ಮೊಬೈಲ್ ಫಾಸ್ಟ್ ಚಾರ್ಜಿಂಗ್ ಆಗೋದಿಲ್ಲ. ಮತ್ತು ನೀವು ಏನಾದರೂ ಮೊಬೈಲ್ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ಚಾರ್ಜರ್ ವ್ಯಾಟ್ನ ತೊಗೊಳುತ್ತೆ. ಅದಕ್ಕೆ ಅದನ್ನ ಯಾವ ರೀತಿ ನೀವು ಎಷ್ಟು ವ್ಯಾಟ್ ತೊಗೋತಾ ಇದೆ ಅಂತ ಚೆಕ್ ಮಾಡ್ಬೋದಪ್ಪ ಅಂದರೆ ಅದನ್ನು ಕೂಡ ಈಗ ಲೈವಾಗಿ ನೋಡೋಣ. ಅದು ಯಾವ ಅಪ್ಲಿಕೇಶನ್ ಅಂತ ನೋಡ್ತಾ ಹೋಗೋಣ. ನಾನೀಗ ನನ್ನ ಮೊಬೈಲ್ ಎಷ್ಟಿದೆ, ಎಷ್ಟು ವ್ಯಾಟ್ ಇದೆ ಅಂತ ನಿಮಗೆ ಆಲ್ರೆಡಿ ಹೇಳ್ಕೊಡ್ತೀನಿ. ಯಾವ ರೀತಿಯಪ್ಪ ಅಂದರೆ, ನನ್ನ ಮೊಬೈಲಿಗೆ 44 ವ್ಯಾಟ್ ಚಾರ್ಜರ್ ಇದೆ ನನ್ನ ಹತ್ರ, ಮತ್ತು ಅದರ ಜೊತೆಗೆ 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೆಪಾಸಿಟಿ ಕೂಡ ಮೊಬೈಲ್ನಲ್ಲಿ ಇದೆ. ಅದು ಯಾವ ರೀತಿ ಫಾಸ್ಟ್ ಚಾರ್ಜಿಂಗ್ ತೊಗೊಳುತ್ತೆ ಅಂತ ತೋರಿಸ್ಕೊಡ್ತೀನಿ. ಈಗ ನಾನು 44 ವ್ಯಾಟ್ನ ಕನೆಕ್ಟ್ ಮಾಡ್ಕೊಂಡಿದ್ದೆ, ಅದು ಎಷ್ಟು ವ್ಯಾಟ್ನ ತೊಗೊಳುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂದೆ ನೋಡ್ತಾ ಇರ್ಬೋದು, ಈಗ ಪ್ಲೇಸ್ಟೋರ್ನಲ್ಲಿ ಬಂದು ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗತ್ತೆ. ನೋಡಿ, ಅಪ್ಲಿಕೇಶನ್ ನೇಮ್ ಏನಪ್ಪ ಅಂದರೆ ಅಪ್ಲಿಕೇಶನ್ ನೇಮ್ ಎಲೆಕ್ಟ್ರಾನ್ ಅಂತ. ಈ ಎಲೆಕ್ಟ್ರಾನ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಪ್ಲೇಸ್ಟೋರ್ನಲ್ಲಿ ಬಂದು ಎಲೆಕ್ಟ್ರಾನ್ ಅಂತ ಸರ್ಚ್ ಮಾಡ್ಕೊಂಡು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ನೇಮ್ ಎಲೆಕ್ಟ್ರಾನ್ ಬ್ಯಾಟ್ರಿ ಹೆಲ್ತ್ ಇನ್ಫೋ ಅಂತ. ಈ ಅಪ್ಲಿಕೇಶನ್ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿದ್ದು ಇದರದ್ದು ಎಲ್ಲರೂ ಕೂಡ ಯೂಸ್ ಇದೆ. ನೋಡಿ, ಈಗ ನಾನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದೀನಿ ಮತ್ತು ಇನ್ಸ್ಟಾಲ್ ಕೂಡ ಮಾಡಿದ್ದೀನಿ. ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ನೀವು. ನೋಡಿ, ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟ್ಗೆ ಹೆಲೋ ಅಂತ ಬರುತ್ತೆ. ಇಲ್ಲಿ ನೀವು ಯಾರೋ ಮಾರ್ಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಒಂದು ಬೆಸ್ಟ್ ಆ್ಯನಿಮೇಷನ್ನ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪರ್ಫಾರ್ಮೆನ್ಸ್ನ ಇದರಲ್ಲಿ ಚೆಕ್ ಮಾಡ್ಬೋದು, ಮತ್ತು ಆ್ಯಪ್ ಯೂಸೇಜ್ ಅಂತ ಕೊಟ್ಟಿರ್ತಾರೆ. ಈಗ ನೋಡ್ತಾ ಇರ್ಬೋದು ಡಿಸ್ಚಾರ್ಜಿಂಗ್ ಅಂತ. ಈಗ ಪವರ್ ಯೂಸೇಜ್ ಸ್ಯಾಂಪಲ್ಸ್ ನೋಡ್ತಾ ಇರ್ಬೋದು, ಮತ್ತು ಚಾರ್ಜಿಂಗ್ ಪ್ರಯಾರಿಟಿ ಎಲ್ಲ ಕೂಡ ಇರುತ್ತೆ. ಕ್ಯಾಲಿಬ್ರೇಟ್ ಅಂತ ನೀವು ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು, ಈ ರೀತಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಎಲ್ಲನೂ ಕೂಡ ಇಲ್ಲಿ ಡೀಟೇಲ್ ಆಗಿ ತೋರಿಸುತ್ತೆ. ಡಿಸ್ಚಾರ್ಜಿಂಗ್ ಎಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಈಗ ಚಾರ್ಜಿಂಗ್ನ ಕನೆಕ್ಟ್ ಮಾಡಿಲ್ಲ. ಮತ್ತು ಪವರ್ ಯೂಸೇಜ್ ಸ್ಯಾಂಪಲ್ಸ್ನ ಕೊಟ್ಟಿರ್ತಾರೆ. ಚಾರ್ಜಿಂಗ್ ಪ್ರಯಾರಿಟಿ ಪಾಸಿಟಿವ್ ಅಂತ, ಪೊಲಾರಿಟಿ ಪಾಸಿಟಿವ್, ಮತ್ತು ಮೆಜರ್ಮೆಂಟ್ ಯೂನಿಟ್ ಕೊಟ್ಟಿರ್ತಾರೆ. ಅದೇ ರೀತಿ ಬ್ಯಾಟ್ರಿ ಕೆಪಾಸಿಟಿ ನೋಡ್ತಾ ಇರ್ಬೋದು, ಒಂದು ಬ್ಯಾಟ್ರಿ ಕೆಪಾಸಿಟಿ 6000 mAh ಇದೆ. ಅದಕ್ಕೆ ಒಂದು ಸ್ವಲ್ಪ ಸ್ಲೋ ಆಗ್ಬೋದು. ಅಂದರೆ 6000 mAh ಅಂದರೆ ಅದು ಜಾಸ್ತಿ ಕೆಪಾಸಿಟಿ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗುತ್ತೆ. ಮತ್ತು ವ್ಯಾಟ್ ಎಷ್ಟು ಜಾಗುತ್ತೆ ಅಂತ ಅದು ಪೂರ್ತಿಯಾಗಿ ತೋರಿಸುತ್ತೆ. ಈಗ ಡನ್ ಅಂತ ಕ್ಲಿಕ್ ಮಾಡಿ. ನೋಡಿ, ಡನ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಎಲ್ಲನೂ ಕೂಡ ತಿಳ್ಕೊಬೋದು. ನೋಡ್ತಾ ಇರ್ಬೋದು, ಮೊದಲಿಗೆ ನೀವು ಬ್ಯಾಟ್ರಿ ಹೆಲ್ತ್ನ ಚೆಕ್ ಮಾಡ್ಬೋದು. ನೋಡಿ, ಬ್ಯಾಟ್ರಿ ಹೆಲ್ತಲ್ಲಿ ಗುಡ್ ಅಂತ ಬಂದಿದೆ. ಇಲ್ಲಿ ನಿಮಗೆ ಯಾವ ರೀತಿ ಬಂದಿರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಟ್ರಿ ಹೆಲ್ತ್ ಯಾವ ರೀತಿ ಅಂತ ಸ್ಟೇಟಸ್ನ ತೋರಿಸುತ್ತೆ. ಅದೇ ರೀತಿ ಸ್ಟೇಟಸಲ್ಲಿ ಡಿಸ್ಚಾರ್ಜಿಂಗ್ ಇನ್ನೂ ಕೂಡ ಕನೆಕ್ಟ್ ಮಾಡಿಲ್ಲ, ನಿಮಗೆ ಆಮೇಲೆ ಕನೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಮತ್ತು ಬ್ಯಾಟ್ರಿ ಲೆವೆಲ್ 52%, ಅಂದರೆ 52% ಅಂದರೆ ನಿಮಗೆ ಎಷ್ಟು mAh ಬ್ಯಾಟ್ರಿ ಈಗ ಚಾರ್ಜಿಂಗ್ ಇದೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕೆಳಗೆ ನೋಡ್ತಾ ಇರ್ಬೋದು, 3120 mAh ಈಗ ನಂದು ಬ್ಯಾಟ್ರಿ ಚಾರ್ಜ್ ಫುಲ್ ಇದೆ. ಅದೇ ರೀತಿ 6000 mAhಗೆ ಇಷ್ಟು ನಂದೀಗ ಬ್ಯಾಟ್ರಿ ಚಾರ್ಜ್ ಇದೆ. ಅಂದರೆ 50% ಅಂದರೆ 3000, ಮತ್ತು ಮೇಲೆ 2% 120 ಇದೆ. ಈ ರೀತಿಯಾಗಿ ನೀವು ಎಷ್ಟು mAh ಚಾರ್ಜ್ ಇದೆ ಅಂತ ಚೆಕ್ ಮಾಡ್ಬೋದು. ಮತ್ತು ಅದೇ ರೀತಿ ಬಂದರೆ ಬ್ಯಾಟ್ರಿ ಕೆಪಾಸಿಟಿನ ಕೊಟ್ಟಿರ್ತಾರೆ. ನಿಮ್ಮ ಬ್ಯಾಟ್ರಿ ರೇಟ್ ಕೆಪಾಸಿಟಿ ಇದೆ, ಮತ್ತು ಟೆಂಪ್ರೇಚರ್ ಆಗಿರ್ಬೋದು, ನಿಮ್ಮ ಮೊಬೈಲ್ ಟೆಂಪ್ರೇಚರ್ನ ಇಲ್ಲಿ ಕೊಟ್ಟಿರ್ತಾರೆ, ಎಷ್ಟು ಟೆಂಪ್ರೇಚರ್ ಇದೆ ಅಂತ. ಅದೇ ರೀತಿ ಬ್ಯಾಟ್ರಿ ಟೈಪ್ ನೋಡ್ತಾ ಇರ್ಬೋದು. ಈಗ ಲಿಯೋ ಪೋಲಿ ಅಂತ ಇದೆ ನಂದು, ಪೋಲಿ ಅಂತ. ನಿಮ್ಮ ಬ್ಯಾಟ್ರಿ ಟೈಪ್ ಯಾವುದಿದೆ ಅಂತ ನೀವು ಚೆಕ್ ಮಾಡ್ಬೋದು. ಮತ್ತು ಅದೇ ರೀತಿ ವೋಲ್ಟೇಜ್ನ ಕೂಡ ಕೊಟ್ಟಿರ್ತಾರೆ, ಎಷ್ಟು ವೋಲ್ಟೇಜ್ ಇದೆ ಅಂತ. ನಂದೀಗ 3850 ಇದೆ. ಮತ್ತು ಟೈಮ್ ಟು ಪಿಲ್ ಅಂತ. ಇದು ಟೈಮ್ ಟು ಪಿಲ್ ಯಾವ ರೀತಿಯಪ್ಪ ಅಂದರೆ, ಈಗ ನೀವು ಚಾರ್ಜಿಂಗ್ನ ಕನೆಕ್ಟ್ ಮಾಡ್ಕೊಂಡಾಗ ನಿಮಗೆ ಎಷ್ಟು ನಿಮಿಷಕ್ಕೆ ಇದು ಫುಲ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿರ್ತಾರೆ, ಟೈಮ್ನ ಕೊಡ್ತಾರೆ. ಆ ಟೈಮ್ನಲ್ಲಿ ಅಷ್ಟು ಫುಲ್ ಆಗುತ್ತೆ. ಇಷ್ಟು ಡೀಟೇಲಾಗಿ ಇದರಲ್ಲಿ ಇದೆ. ಈಗ ನಾವು ಚಾರ್ಜಿಂಗ್ನ ಕನೆಕ್ಟ್ ಮಾಡ್ಕೊಂಡು ನೋಡೋಣ. ಅದಕ್ಕಿಂತ ಮುಂದೆ ಇಲ್ಲಿ ಮತ್ತೆ ಕೆಳಗಡೆ ಆಪ್ಷನ್ನ ನೋಡ್ತಾ ಇರ್ಬೋದು. ನಿಮಗೆ ಇಲ್ಲಿ ಚಾರ್ಜಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಚಾರ್ಜರ್ನ ಕನೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಚಾರ್ಜಿಂಗ್ ಸ್ಪೀಡ್ ನೋಡ್ತಾ ಇರ್ಬೋದು. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಚಾರ್ಜಿಂಗ್ ಸ್ಪೀಡ್ ಅಂದರೆ ನೀವು ಚಾರ್ಜಿಂಗ್ನ ಕನೆಕ್ಟ್ ಮಾಡ್ಕೊಂಡಾಗ ಎಷ್ಟು ವ್ಯಾಟ್ ಇಲ್ಲಿ ಅದು ರಿಸೀವ್ ಆಗ್ತಾ ಇದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು, ವ್ಯಾಟ್ಸ್ 0 ಬರ್ತಾ ಇದೆ. ಈಗ ನೀವು ಪರ್ಮಿಷನ್ನ ಎನೇಬಲ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಮತ್ತು ಪವರ್ ಸೋರ್ಸ್ ಅನ್ಪ್ಲಗ್ಡ್ ಅಂತ ಇದೆ. ಅದಕ್ಕೆ ಕನೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಪವರ್ ಸೋರ್ಸ್ ಪ್ಲಗಿನ್ ಅಂತ ಬರುತ್ತೆ.
ಮತ್ತು ಚಾರ್ಜರ್ ಕ್ವಾಲಿಟಿ ಏನಾದರೂ ಇತ್ತಪ್ಪ ಅಂದರೆ ಇಲ್ಲಿ ಎಸ್ ಅಂತ ಬಂದಿರುತ್ತೆ. ಈಗ ಚಾರ್ಜರ್ ಕ್ವಾಲಿಟಿ ಏನಿಲ್ಲ, ನೋ ಇದೆ. ಈಗ ನಾವು ಚಾರ್ಜಿಂಗ್ನ ಕನೆಕ್ಟ್ ಮಾಡ್ಕೊಂಡು ನೋಡೋಣ ಯಾವ ರೀತಿಯಾಗಿ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಅಂತ, ಎಷ್ಟು ವ್ಯಾಟ್ ರಿಸೀವ್ ಆಗುತ್ತೆ ಅಂತ ಈಗ ನಾನು ಕನೆಕ್ಟ್ ಮಾಡ್ಕೊಂಡು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಚಾರ್ಜಿಂಗ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸ್ಟೇಟಸಲ್ಲಿ ಚಾರ್ಜಿಂಗ್ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಲೈವಾಗೆ ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ವೋಲ್ಟೇಜ್ ಇರುತ್ತೆ ಮತ್ತು ಟೈಮ್ ಟು ಫಿಲ್ ಇದೆ ನೋಡಿ. ಇದು 1 ಮಿನಿಟ್ ಆದಮೇಲೆ ನಿಮಗೆ ತೋರಿಸುತ್ತೆ. ಅಂದರೆ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ, 1 ನಿಮಿಷಕ್ಕೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಆಮೇಲೆ ಅದು ತೋರಿಸುತ್ತೆ. ಈಗ ನೋಡ್ತಾ ಇರ್ಬೋದು ನಂದು ಚಾರ್ಜಿಂಗ್ 52% ಇದೆ. 52% ಆದಮೇಲೆ ನಿಮಗೆ ಎಷ್ಟು ಆಗುತ್ತೆ ಅಂತ ಈಗ ನಾನು ಲೈವಾಗೆ ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು ಬ್ಯಾಟ್ರಿ ಹೆಲ್ತು ಗುಡ್ ಇದೆ. ಅದೇ ರೀತಿ ಇಲ್ಲಿ ಕೆಳಗಡೆ ಚಾರ್ಜಿಂಗ್ ಬಟನಲ್ಲಿ ಬಂದರೆ ನೋಡ್ತಾ ಇರ್ಬೋದು ನಿಮಗೆ ಈ ರೀತಿಯಾಗಿ ನಿಮಗೆ ತೋರಿಸುತ್ತೆ. ಅದು ನಿಮಗೆ ಲೋ ಟು ಹೈ ಎಲ್ಲ ಕೂಡ ಇಲ್ಲಿ ಗ್ರಾಫ್ ಕೂಡ ತೋರಿಸ್ತಾ ಇದೆ. ಅದೇ ರೀತಿ ಬಂದರೆ ನೋಡ್ತಾ ಇರ್ಬೋದು ಚಾರ್ಜಿಂಗ್ ಸ್ಪೀಡ್ ನೋಡ್ತಾ ಇರಿ, ನಂದು 22 ವ್ಯಾಟ್ ಬರ್ತಾ ಇದೆ. 22.8 ಆಗಿರ್ಬೋದು, 22.9. ಈಗ ನಾನು ಎಷ್ಟು ವ್ಯಾಟ್ ಚಾರ್ಜಿಂಗ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಪ್ಪ ಅಂದರೆ 44 ವ್ಯಾಟ್ ಚಾರ್ಜರ್ ಇದೆ. ಆದರೆ ಅದು ಈಗ ನೋಡ್ತಾ ಇರ್ಬೋದು 19 to 24ವರೆಗೆ ನಿಮಗೆ ಅದು ಕನೆಕ್ಟ್ ಆಗುತ್ತೆ. ಮತ್ತು ಪವರ್ ಸೋರ್ಸ್ ನೋಡ್ತಾ ಇರ್ಬೋದು ಸ್ಟ್ರಾಂಗ್ ಅಂತ ಬರ್ತಾ ಇದೆ. ನಿಮ್ಗೆ ಏನಾದರೂ ವೀಕ್ ಇತ್ತಪ್ಪ ಅಂದರೆ ಪವರ್ ಸೋರ್ಸ್ ವೀಕ್ ಇದ್ದರೂ ಕೂಡ ಅದು ಕಡಿಮೆ ತೊಗೊಳ್ತಾ ಇರುತ್ತೆ. ಈಗ ನಂದು ಪವರ್ ಸೋರ್ಸ್ ಸ್ಟ್ರಾಂಗ್ ಇದೆ. ಈಗ ಸ್ಟ್ರಾಂಗ್ ಪವರ್ ಸೋರ್ಸ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಚಾರ್ಜರ್ ಕ್ವಾಲಿಟಿ ಏನಿಲ್ಲ. ಅದೇ ರೀತಿ ಆ್ಯಂಪ್ ಸ್ಟೇಟಸ್ ಅಂದರೆ ಗೇನಿಂಗ್ ಅಂತ ಇದೆ, ಅಂದರೆ ಚಾರ್ಜ್ ಕನೆಕ್ಟ್ ಆಗ್ತಾ ಇದೆ. ನಿಮ್ಮೇನಾದರೂ ಲಾಸ್ಟ್ ಆಗ್ತಾಯಿತ್ತಪ್ಪ ಅಂದರೆ ಚಾರ್ಜಲ್ಲಿ ಅದೇ ಆಲ್ರೆಡಿ ಇತ್ತು ನೋಡಿ, ಆ ರೀತಿ ಬರ್ತಾ ಇರುತ್ತೆ. ಈಗ ನೋಡ್ತಾ ಇರ್ಬೋದು ಎಷ್ಟು ವ್ಯಾಟ್ ಬರ್ತಾ ಇದೆ ಅಂತ ಲೈವ್ಗೆ ತೋರಿಸ್ತಾ ಇದ್ದೀನಿ. 21, 22 ಈ ರೀತಿ ಬರ್ತಾ ಇದೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಬ್ಯಾಟ್ರಿ ಲೆವೆಲಲ್ಲಿ 53% ಇದೆ. ಅದ್ರ ಕೆಳಗಡೆ ನೋಡ್ತಾ ಇರ್ಬೋದು mAh ಇದೆ ನೋಡಿ 3180 ಅಂತ. ಅಲ್ಲಿ ನಿಮಗೆ ಅದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಎಷ್ಟು mAh ನಿಮಗೆ ಚಾರ್ಜ್ ಆಗುತ್ತೆ ನೋಡಿ ಅಷ್ಟೊಂದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆಲ್ರೆಡಿ ನಂದು 52% ಚಾರ್ಜ್ ಆಯಿತು, ಈಗ 53 ಆಗಿದೆ. ನೋಡ್ತಾ ಇರ್ಬೋದು ಈಗ 1% ಚಾರ್ಜ್ ಆಯಿತು. ಈಗ ಬಂತು ನೋಡಿ ಕೆಳಗಡೆ ಟೈಮ್ ಟು ಫಿಲ್ ಅಂತ. ಈಗ ನಿಮಗೆ 49 ನಿಮಿಷದಲ್ಲಿ ನಂದೀಗ ಮೊಬೈಲ್ ಚಾರ್ಜ್ ಫುಲ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಅವರು ಕೊಟ್ಟಿರ್ತಾರೆ ಟೈಮ್ ಯಾವಾಗ ಫಿಲ್ ಆಗುತ್ತೆ ಅಂತ. ಅದು ಇನ್ಕ್ರೀಸ್ ಕೂಡ ಆಗ್ಬೋದು. ಯಾವ ರೀತಿಪ್ಪ ಅಂದರೆ ನಿಮಗೆ ವ್ಯಾಟ್ ಏನಾದರೂ ಇನ್ಕ್ರೀಸ್ ಆಯ್ತಪ್ಪ ಅಂದರೆ ಅದು ಟೈಮ್ ಮತ್ತೆ ಅದು ಲೋ ಆಗುತ್ತೆ. ಅಂದರೆ ಈಗ 49 ಅನ್ನೋದು 30 ಮಿನಿಟ್ ಕೂಡ ಬರ್ಬೋದು ನೋಡಿ. ಈ ರೀತಿಯಾಗಿ ನಿಮಗೆ ವ್ಯಾಟ್ ಇನ್ಕ್ರೀಸ್ ಅಂದರೆ ಅದು ಎವರೇಜ್ ಆಗ್ತಾ ಇರುತ್ತೆ, ನಿಮಗೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ವ್ಯಾಟು, ಆ ರೀತಿಯಾಗಿ ಬರುತ್ತೆ. ಕೆಳಗಡೆ ಫಾಸ್ಟ್ ಅಂತ ಕೂಡ ಬಂದಿದೆ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನೀವು ಫಾಸ್ಟ್ ಚಾರ್ಜಿಂಗ್ನ ಯಾವ ರೀತಿ ಆಗುತ್ತೆ ಅಂತ ಚೆಕ್ ಮಾಡ್ಬೋದು. ಅದೇ ರೀತಿ ಕೆಳಗಡೆ ಬಂದು ಇನ್ನೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಆ್ಯಪ್ಸ್ ಪವರ್ ಯೂಸೇಜ್ ಅಂತ. ಅಂದರೆ ನಿಮಗೆ ಯಾವ್ಯಾವ ಆ್ಯಪ್ ಎಷ್ಟೆಷ್ಟು ಬ್ಯಾಟ್ರಿ ಚಾರ್ಜಿಂಗ್ನ ತಗೋತಾ ಇದೆ ಅಂತ ಇಲ್ಲಿ ಚೆಕ್ ಮಾಡ್ಬೋದು. ಟೋಟಲ್ ಟೈಮ್ ನೋಡ್ತಾ ಇರ್ಬೋದು 4 hours 57 minutes ಈಗ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಯಾವ್ಯಾವ ಆ್ಯಪಿಗೆ ಎಷ್ಟೆಷ್ಟು ಕೊಟ್ಟಿದ್ದೀನಿ ಅಂತ ಎಲ್ಲನೂ ಕೂಡ ಚೆಕ್ ಮಾಡ್ಬೋದು. ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ಫಂಕ್ಷನ್ಸಲ್ಲಿ ಬಂದರೆ ಸೆಟ್ ಅ ಪರ್ಸೆಂಟ್ ಫಾರ್ ದ ಅಲಾರಾಮ್ ಅಂತ. ಅಂದರೆ ಬ್ಯಾಟ್ರಿ ಫುಲ್ ಅಲಾರಾಮ್ ಅಂತ ನೀವೇನಾದರೂ ಸೆಲೆಕ್ಟ್ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲಿ ನೀವು ಬ್ಯಾಟ್ರಿ ಫುಲ್ ಆದ ತಕ್ಷಣ ನೀವು ಅಲಾರಾಮ್ನ ಇದರಲ್ಲಿ ಅಲಾರಾಮ್ ಬರುತ್ತೆ. ಯಾವ ರೀತಿ ಅಂದರೆ ಈಗ ನೀವು ಎಷ್ಟು ಪರ್ಸೆಂಟ್ ಆದ ತಕ್ಷಣ ನಿಮಗೆ ಅಲಾರಾಮ್ ಬರಬೇಕಂತ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ಗೆ ನಾನು 80% ಅಂತ ಕೊಡ್ತೀನಿ. ನಾನು 80 ಅಥವಾ 85% ನೋಡ್ತಾ ಇರ್ಬೋದು 80% ಅಂತ ಕೊಟ್ಟರೆ ಏನಾದರೂ ಇಲ್ಲಿ ಆನ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಟ್ರಿಗೆ 80% ಆದ ತಕ್ಷಣ ನಿಮಗೊಂದು ಅಲಾರಾಮ್ ಬರುತ್ತೆ. ಅದನ್ನ ನೀವು ರಿಮೂವ್ ಮಾಡ್ಬೋದು. ಮತ್ತು ಬ್ಯಾಟ್ರಿ ಲೋ ಅಲಾರಾಮ್ ಅಂದರೆ ನಿಮಗೆ ಈಗ ಏನಾದರೂ 20% ಚಾರ್ಜ್ ಆಯ್ತು ಅಂದರೆ 20% ಬಿಲೋ ಬರುತ್ತಾ ಇತ್ತದಪ್ಪ ಅಂದರೆ ನಿಮಗೆ ಒಂದು ಅಲಾರಾಮ್ ಕೊಡುತ್ತೆ, ನಿಮಗೀಗ 20% ಚಾರ್ಜ್ ಆಗಿದೆ ಅಂತ. ಮತ್ತು ನಿಮಗೆ ಇಲ್ಲಿ ಟಿಪ್ಸ್ ಕೂಡ ಕೊಟ್ಟಿರ್ತಾರೆ. ಅಂದರೆ ಬ್ಯಾಟ್ರಿ ಹೆಲ್ತ್ನ ನೀವು ಸೇವ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಮಗೆ ಟಿಪ್ಸ್ ಇರುತ್ತೆ, ಎಲ್ಲನೂ ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಟ್ರಿ ಟಿಪ್ಸ್ ಏನಪ್ಪ ಅಂದರೆ ಚಾರ್ಜ್ ದ ಬ್ಯಾಟ್ರಿ ಅಪ್ ಟು 80% ದೆನ್ ಡಿಸ್ಕನೆಕ್ಟ್ ಇಟ್ ಫ್ರಮ್ ದ ಚಾರ್ಜರ್ ಅಂತ. ನೀವು 80% ಅಬೋ ನೀವು ಚಾರ್ಜ್ ಮಾಡಬೇಡಿ ಅಂತ ಕೊಟ್ಟಿದ್ದಾರೆ. ಅಂದರೆ ಬ್ಯಾಟ್ರಿ ಹೆಲ್ತ್ನ ನೀವು ಸೇವ್ ಮಾಡ್ಬೋದು. ಈಗ ನೋಡ್ಬೋದು 3300 mAh ಚಾರ್ಜ್ ಆಯಿತು. ಈ ರೀತಿಯಾಗಿ ನೀವು ಇದನ್ನು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಿಮಗೆಲ್ಲರೂ ಕೂಡ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಎಲ್ಲರೂ ಕೂಡ ಇದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಎಷ್ಟು ವ್ಯಾಟ್ ಚಾರ್ಜಿಂಗ್ನ ತಗೋತಾ ಇದೆ ಅಂತ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಟ್ರಿಕ್ ಜೊತೆಗೆ ನಿಮಗೆ ಒಂದು ವಿಡಿಯೋನ ಮಾಡಿ ಸೆಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಟೇಕ್ ಕೇರ್.